15% of India is from the minorities. ಈ ದೇಶದಲ್ಲಿ 15% ಜನ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಂತವರಾಗಿರ್ತಾರೆ. And approximately 5% are poor general caste people. ಅಂದಾಜು ಮೇಲೆ ಇದ್ರ ಜೊತೆಗೆ ಒಂದು 5% ಜನ ಬಡತನದ ರೇಖೆಯ ಕೆಳಗಿರ್ತಕ್ಕಂಥವ್ರಿಗೆ ಸೇರ್ತಾರೆ. If you add these numbers, they come to more than 90% of our population. ನೀವು ಈ ಅಂಕಿಅಂಶಗಳನ್ನ ಸಂಖ್ಯೆಗಳನ್ನ ಎಲ್ಲ ಕೂಡ ಕೂಡಿದ್ರೆ ಸುಮಾರು 90% ವರೆಗೂ ನಮ್ಮ ದೇಶದ ಒಂದು ಜನಸಂಖ್ಯೆ ಬರುತ್ತೆ. But if you look at all of India's institutions, ಆದ್ರೆ ನೀವು ದೇಶದ ಎಲ್ಲ ಸಂಸ್ಥೆಗಳನ್ನ ಗಮನಿಸಿದ್ರೆ, if you look at all our institutions, you will not find any trace of these communities. ಆದ್ರೆ ನೀವು ಈ ದೇಶದ ಎಲ್ಲ ಸಂಸ್ಥೆಗಳನ್ನ ನೋಡಿದ್ರೆ ಈ ಸಮುದಾಯಗಳ ಸುಳಿವು ಕೂಡ ನಿಮ್ಗೆಲ್ಲೂ ಸಿಗೋದಿಲ್ಲ. There are thousands and thousands of anchors in India. Anchors, media anchors. ಈ ದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಾಧ್ಯಮದ ನಮ್ಮ ಮಿತ್ರರಿದ್ದಾರೆ. There are media companies, the largest media companies in the land. ಈ ದೇಶದಲ್ಲಿ ಮಾಧ್ಯಮ ಕಂಪನಿಗಳಿವೆ, ವಿಶಾಲವಾದಂತ ದೊಡ್ಡ ದೊಡ್ಡ ಮಾಧ್ಯಮಗಳಿದ್ದಾರೆ. I took out a list of owners of media companies and of the top anchors in India. ಈ ಒಂದು ಮಾಧ್ಯಮಗಳ ನಂಬರ್ 1 ಅಲ್ಲಿ ಇರ್ತಕ್ಕಂಥ ಕಂಪನಿಗಳ ಪಟ್ಟಿನ ನಾನು ತೆಗೆದಿದ್ದೀನಿ. ಅಲ್ಲಿರ್ತಕ್ಕಂಥ ಆಂಕರ್ಗಳ ಹೆಸರನ್ನ ನಾನು ತೆಗೆದಿದ್ದೀನಿ. They create public opinion. ಒಂದು ಸಾರ್ವಜನಿಕರನ್ನ ನೀವು ಕೇಳಿ, ಅವರು ಸಾರ್ವಜನಿಕರಲ್ಲಿ ಅಭಿಪ್ರಾಯನ ಮೂಡಿಸ್ತಾರೆ. But I was surprised because they never speak about unemployment, they never speak about price rise, they never speak about fairness. So I checked who are the owners and who are the media personalities. ಇವತ್ತು ನನಗೊಂದು ಆಶ್ಚರ್ಯ ಆಗ್ತದೆ. ಮಾಧ್ಯಮಗಳನ್ನ ನಾವು ನೋಡಿದ್ರೆ ಬೆಲೆ ಏರಿಕೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಅನ್ಯಾಯದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ನಿರುದ್ಯೋಗದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇದು ಯಾಕೆ ಆಗ್ತಾ ಇದೆ ಅಂತ ನಾನು ತೆಗೆದು ನೋಡಿದಂತ ಸಂದರ್ಭದಲ್ಲಿ, and to my utter shock and amazement, I did not find one backward caste person, I did not find one Dalit, I did not find one tribal, I did not find one poor general caste man. ಇವತ್ತು ನನ್ನ ಆಶ್ಚರ್ಯಕ್ಕೆ ಆ ಮಾಧ್ಯಮಗಳ ಕಂಪನಿಗಳ ಮಾಲೀಕರ ಪಟ್ಟಿ ತೆಗೆದಾಗ ಒಬ್ಬ ದಲಿತನ ಹೆಸರಿಲ್ಲ, ಒಬ್ಬ ಪರಿಶಿಷ್ಟ ಪಂಗಡದವರ ಹೆಸರಿಲ್ಲ, ಒಬ್ಬ ಹಿಂದುಳಿದವರ ಹೆಸರಿಲ್ಲ, ಒಬ್ಬ ಅಲ್ಪಸಂಖ್ಯಾತರ ಹೆಸರಿಲ್ಲ, ಒಬ್ಬ ಬಡವರ ಹೆಸರಿಲ್ಲ. Then I thought to myself, this is very interesting. 90% of India is not represented anywhere in the Indian media. ಆವಾಗ ನನಗೊಂದು ಯೋಚನೆ ಬಂತು. ಭಾರತ ದೇಶದ 90% ಜನ ಮಾಧ್ಯಮದ ವರ್ಗದಲ್ಲಿ ಒಬ್ಬರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. Obviously, they don't write about India's issues. ಇದರಿಂದ ಖಂಡಿತವಾಗಿ ಅವರು ಈ ದೇಶದ ಸಮಸ್ಯೆಗಳ ಬಗ್ಗೆ ಮಾತಾಡೋದಿಲ್ಲ. Then I said, now let me check the largest corporates in this country. Then I said, let me check the largest corporates and businesses in this country. ಆಮೇಲೆ ನಾನು ಹೇಳಿದೆ, ಈ ದೇಶದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಕಾರ್ಖಾನೆಗಳು, ಕಂಪನಿಗಳು, ಉದ್ಯಮಿಗಳನ್ನ ನಾನು ತೆಗೆದು ನೋಡಿದೆ. I took out the list of the top 200 companies in India. ನಾನು ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಮುಖವಾದಂತ 200 ಉದ್ಯಮಿಗಳ ಪಟ್ಟಿನ ನಾನು ತೆಗೆದು ನೋಡಿದೆ. Including those 22 people. ಆ 22 ಜನರ ಬಗ್ಗೆ ನಾನು ಏನ್ ಮಾತಾಡಿದೆ, ಆ 22 ಜನರನ್ನ ಸೇರಿ I got a list of the senior management of these companies. ಈ ಎಲ್ಲ ಉದ್ಯಮಿಗಳ ಮೇಲ್ವರ್ಗದ ಅಧಿಕಾರಿಗಳ ಪಟ್ಟಿನ ನಾನು ತೆಗೆದು ನೋಡಿದೆ. And then I looked at them and I found, to my shock, that there is not a single backward caste person who owns these companies. There is not a single Dalit, not a single Adivasi. None of them are owned by 90% of India. ಈ ದೊಡ್ಡ ಉದ್ಯಮಿಗಳು, ದೊಡ್ಡ ಕಾರ್ಖಾನೆಗಳ ಪಟ್ಟಿ ನಾನು ತೆಗೆದು ನೋಡಿದಂತ ಸಂದರ್ಭದಲ್ಲಿ ಆ ಉದ್ಯಮಿಗಳ ಕಾರ್ಖಾನೆಗಳಲ್ಲಿ ಒಬ್ಬ ದಲಿತರ ಮಾಲೀಕರಿಲ್ಲ, ಒಬ್ಬ ಹಿಂದುಳಿದ ವರ್ಗದವರಿಲ್ಲ, ಒಬ್ಬ ಪರಿಶಿಷ್ಟ ಪಂಗಡದವರಿಲ್ಲ, ಒಬ್ಬ ಬಡ ಕುಟುಂಬದಿಂದ ಬಂದಂತವರಿಲ್ಲ. I called some of them. I know them. I called them. And I said, do you realize this? Do you realize that there are no Dalits, no OBCs in your management? They kept quiet. ಇವತ್ತು ನಾನು ಅವ್ರಿಗೆ ಚಿರಪರಿಚಿತನಾಗಿನಿ. ಅವ್ರಿಗೆ ನಾನು ಗೊತ್ತು,
ಅವ್ರಿಗೆ ನಾನು ದೂರವಾಣಿಯಲ್ಲಿ ಕರೆ ಮಾಡಿ ಅವ್ರನ್ನ ನಾನು ಪ್ರಶ್ನೆ ಮಾಡಿದೆ, ನಿಮಗೆ ಗೊತ್ತಿದೆಯಾ ನಿಮ್ಮ ಉದ್ಯಮಿಗಳಲ್ಲಿ, ನಿಮ್ಮ ಕಂಪನಿಗಳಲ್ಲಿ ಮೇಲ್ವರ್ಗದ ಹುದ್ದೆಗಳಲ್ಲಿ ಯಾರು ದಲಿತರಿಲ್ಲ, ಹಿಂದುಳಿದ ವರ್ಗಗಳವ್ರು ಯಾರು ಇಲ್ಲ, ಪರಿಶಿಷ್ಟ ಪಂಗಡದವ್ರು ಯಾರು ಇಲ್ಲ, ಭಟ್ರು ಯಾರು ಇಲ್ಲ ಅಂತ ನಾನು ಅವ್ರನ್ನ ಪ್ರಶ್ನೆ ಮಾಡಿದೆ. So 90% of India is not represented in corporate India. ಇವತ್ತು ಲೆಕ್ಕ ಹಾಕಿದ್ರೆ 90% ಭಾರತೀಯರು ನಾವು ಯಾರಿದ್ದೀವಿ, ಈ 200 ಕಾರ್ಖಾನೆಗಳಲ್ಲಿ ನಮ್ಮ ಯಾವುದೇ ಒಂದು ಪ್ರತಿನಿಧಿ ಕೂಡ ಅಲ್ಲಿಲ್ಲ. Then I thought to myself, okay, maybe 90% of India is represented in government. ಆವಾಗ ನಾನು ಆಲೋಚನೆ ಮಾಡಿದೆ, ಬಹುಶಃ 90% ಭಾರತೀಯರು ನಾವೇನಿದ್ದೀವಿ ಸರ್ಕಾರದಲ್ಲಾದ್ರೂ ನಮ್ಗೊಂದು ಅವಕಾಶ ಭಾಗಿತ್ವ ಇರುತ್ತೆ So ಅನ್ಕೊಂಡೆ. I got the list of the 90 most important bureaucrats in the country, the people who run the government of India, IAS officers who decide every single rupee that is spent in the budget. ಆವಾಗ ನಾನು ಈ ದೇಶನ ನಡೆಸಂತ 90 ಪ್ರಮುಖವಾದಂತ IAS ಅಧಿಕಾರಿಗಳ ಪಟ್ಟಿ, ಬೇರೆ ಬೇರೆ ಇಲಾಖೆಗಳನ್ನ ನಡೆಸಂತ ಹುದ್ದೆಗಳಲ್ಲಿ ಕೂತಿರ್ತಕ್ಕಂಥ ಮುಖ್ಯಸ್ಥರ ಪಟ್ಟಿನ ನಾನು ತೆಗೆದು ನೋಡಿ ಇದರಲ್ಲಿ ಯಾರಿರ್ಬೋದು ಅಂತ ನೋಡಿದೆ. And then I got another shock. ಆವಾಗ ನನಗೆ ಮತ್ತೊಮ್ಮೆ ಆಶ್ಚರ್ಯ ಆಯಿತು. OBCs are 50% of India. ಹಿಂದುಳಿದ ವರ್ಗದವರು ಈ ದೇಶದಲ್ಲಿ 50% ಇದ್ದೀವಿ. 3 out of 90 officers belong to the OBC community. ಆದ್ರೆ ಹಿಂದುಳಿದ ವರ್ಗಗಳಲ್ಲಿ 90 ಅಧಿಕಾರಿಗಳಲ್ಲಿ ಬರೀ 3 ಮಾತ್ರ ಹಿಂದುಳಿದ ವರ್ಗಗಳಿಗೆ And they sit ಸೇರಿದವರು. in some backward office and have hardly any responsibility. ಅವ್ರಿಗೂ ಕೂಡ ಒಂದು ಯಾವುದೋ ಕೆಲ್ಸಕ್ಕೆ ಬಾರದೇ ಇದ್ದಂತ ಡಿಪಾರ್ಟ್ಮೆಂಟ್ ನ ಕೊಟ್ಟು ಹಿಂದೆಗಡೆ ಎಲ್ಲೋ ಕೂರಿಸಿದ್ದಾರೆ. 15% are Dalits. There are 3 Dalit officers. 15% ಈ ದೇಶದಲ್ಲಿ ದಲಿತರಿದ್ದಾರೆ, ಆದ್ರೆ ದಲಿತ ಅಧಿಕಾರಿಗಳಿರಂತದ್ದು ಬರೀ 3 ಮಾತ್ರ. 8% are Adivasis. There is 1 Adivasi officer. 8% ಜನ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತವ್ರದೇ, ಆದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಒಬ್ಬ ಅಧಿಕಾರಿ ಇದ್ದಾನೆ. And the most amazing and insulting statistic, ಇದೆಲ್ಲಕ್ಕಿಂತ ಆಶ್ಚರ್ಯ ಆಗಂತದ್ದು, ಅವಮಾನ ಆಗಂತ ಒಂದು ಅಂಕಿಅಂಶ ಏನಂದ್ರೆ, out of the entire budget of India, ಈ ದೇಶದ ಸಂಪೂರ್ಣ ಆಯವ್ಯಯದಲ್ಲಿ officers from Dalit community, OBC community, tribal community only are responsible for 6.5 rupees out of 100. ಲೆಕ್ಕ ಹಾಕೊಳ್ರಿ, ಈ ದೇಶದ ಆಯವ್ಯಯದಲ್ಲಿ 100 ರೂಪಾಯಲ್ಲಿ ದಲಿತರು, ಹಿಂದುಳಿದ ವರ್ಗದವರು, ಹಾಗೇನೆ ಪರಿಶಿಷ್ಟ ಪಂಗಡದ ಅಧಿಕಾರಿಗಳು 100 ರೂಪಾಯಲ್ಲಿ ಬರೀ 6.5 ರೂಪಾಯಿಗೆ ಮಾತ್ರ ಜವಾಬ್ದಾರಿ ಇರ್ತಕ್ಕಂಥದ್ದು. Imagine 90% of India has no say in how the budget is going to be distributed. ಇವತ್ತು ನೀವು ಲೆಕ್ಕ ಹಾಕೊಳ್ರಿ, 90% ಈ ದೇಶದ ಜನಕ್ಕೆ ಈ ದೇಶದ ಆಯವ್ಯಯಗಳ ಹಂಚಿಕೆ ಯಾವ ತರ ಆಗುತ್ತೆ ಅಂತೇಳಿ ಅದರಲ್ಲಿ ಅವ್ರಿಗೆ ಮಾತಾಡಕ್ಕೂ ಕೂಡ And ಒಂದು so then ಅವಕಾಶ I ಇಲ್ಲ. started to ask myself, where are the OBCs? Where are the Dalits? Where are the Adivasis? Where are the poor general caste? Where are the minorities? Where do they work? ಆವಾಗ ನಾನ್ ಪ್ರಶ್ನೆ ಮಾಡಿದೆ, ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳವರೆಲ್ಲವ್ರೆ, ದಲಿತರು ಎಲ್ಲವ್ರೆ, ಪರಿಶಿಷ್ಟ ಪಂಗಡದವರು ಎಲ್ಲವ್ರೆ, ಅಲ್ಪಸಂಖ್ಯಾತರು ಎಲ್ಲವ್ರೆ, ಈ ದೇಶದ ಬಡ ಕುಟುಂಬಗಳ ಜನರು ಎಲ್ಲವ್ರೆ ಅಂತ ನಾನು And the ಪ್ರಶ್ನೆ answer is ಮಾಡಿದೆ. very simple. They are farmers, they are laborers, and if they work in the government of India, they are contract laborers and can be thrown out any day that is chosen. ಈ 90% ಜನ ಇವತ್ತೇನಾಗಿದ್ದಾರೆ ಅಂದ್ರೆ ಕಾರ್ಮಿಕರಾಗವ್ರೆ, ರೈತರಾಗವ್ರೆ, ಸರ್ಕಾರದಲ್ಲಿ ಹೊರಗುತ್ತಿಗೆಯ ಆಧಾರದ ಮೇಲೆ ಇವತ್ತು ಬೇಕಂದ್ರೆ ನಾಳೆ ಹೊರಗಾಕಂತ